ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಇವತ್ತು ನಾವು 7ನೇ ತರಗತಿಯ ಕನ್ನಡ ಭಾಗ 2ರ ಒಂದು ಕೊಳಲ ಜೋಗಿ ಒಂದು ಪಾಠದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮಕ್ಕಳೇ. ಈ ಒಂದು ಪಾಠವನ್ನು ಬರೆದವರು ಪಂಚೆ ಮಂಗೇಶ್ವರಾಯ ಅವರು. ಒಂದು ಪಾಠದ ಪ್ರವೇಶದ ಬಗ್ಗೆ ನೋಡೋಣ ಮಕ್ಕಳೇ. ಕಥೆಗಳೆಂದರೆ ಯಾರಿಗೆ ಇಷ್ಟವಾಗುವುದಿಲ್ಲ? ನೀವು ಹಲವು ಕಥೆಗಳನ್ನು ಕೇಳಿರಬಹುದು. ಕೆಲವರು ಅದೇ ಕಥೆಗಳನ್ನು ಕಲಾತ್ಮಕ ರೂಪದಲ್ಲಿ ಹೊಸ ಮೆರುಗನ್ನು ನೀಡಿ ಹೇಳುತ್ತಾರೆ ಮಕ್ಕಳೇ. ಅದೊಂದು ರೀತಿ ಸೃಜನಶೀಲ ಕಾರ್ಯವೂ ಹೌದು. ಅಂತಹ ಹಲವು ಕಥೆಗಳು ಕನ್ನಡದಲ್ಲಿ ಮರುಸೃಷ್ಟಿಯಾಗಿವೆ. ನೀವು ಕಿಂದರಿ ಜೋಗಿ ಕಥೆಯನ್ನು ಕೇಳಿರಬಹುದು ಮಕ್ಕಳೇ. ನೀವು ಕಿಂದರಿ ಜೋಗಿಯ ಒಂದು ಕಥೆಯನ್ನು ಕೇಳಿದಿರಲ್ವಾ? ಅದೇ ಥರನೇ ಅದೇ ಕಥೆ ಇಲ್ಲಿ ಹೊಸ ಮೆರುಗನ್ನು ಪಡೆದಿದೆ. ಅದರ ವಿಶೇಷವೇನು? ನೀವೇ ಓದಿರಿ ಮಕ್ಕಳೇ. ಅಂದರೆ ಅದರ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ ಮಕ್ಕಳೇ. ಕನ್ನಡ ನಾಡಿನಲ್ಲಿ ಹಿಲಿಯೂರು ಎಂಬಂಥ ಊರು ಇತ್ತು. ಅಂದರೆ ಕನ್ನಡ ನಾಡಿನಲ್ಲಿ ಎಂಥ ಊರಿತ್ತು? ಹಿಲಿಯೂರು ಎಂಬಂಥ ಊರಿತ್ತು ಮಕ್ಕಳೇ. ಕೆಲವು ವರ್ಷಗಳ ಹಿಂದೆ ಅಲ್ಲಿ ಒಮ್ಮೆ ಹಿಲಿಗಳ ಕಾಟವು ಬಹಳ ಹೆಚ್ಚಾಗಿತ್ತು. ಯಾವ ಊರಿನಲ್ಲಿ? ಹಿಲಿಯೂರು ಎಂಬ ಊರಿನಲ್ಲಿ ಏನಾಗಿತ್ತು ಮಕ್ಕಳೇ? ಅಲ್ಲಿ ಹಲವು ವರ್ಷಗಳ ಹಿಂದೆ ಏನಾಗಿತ್ತು? ಒಮ್ಮೆ ಇಲಿಗಳ ಕಾಟವು ಬಹಳ ಹೆಚ್ಚಾಗಿತ್ತು. ಇಲಿಗಳ ಕಾಟ ಮೀನ್ಸ್ ತೊಂದರೆ ಕೊಡ್ತಾಯಿದ್ವು, ಹೆಚ್ಚಾಗಿತ್ತು. ಅಡಿಗೆ ಮನೆಗಳಲ್ಲಿ ತುಪ್ಪ, ಬೆಣ್ಣೆ, ಮೊಸರುಗಳನ್ನು ನೆಲುವುಗಳಲ್ಲಿ ಇಟ್ಟರು. ಇಲಿಗಳು ಸಾಲು ಸಾಲಾಗಿ ಇಳಿದು ಬಂದು ಅವನ್ನು ತಿಂದು ಬಿಡುತ್ತಿದ್ದವು. ಅಂತಂದರೆ ಮನೆಗಳಲ್ಲಿ ಇಲಿಗಳು ಹೆಚ್ಚಾಗಿರೋದ್ರಿಂದ ಅವರು ತುಪ್ಪ, ಬೆಣ್ಣೆ, ಮೊಸರುಗಳನ್ನು ನೆಲುವುಗಳಂತಂದರೆ ಫಾರ್ ಎಕ್ಸಾಂಪಲ್ ಏನಾದರೂ ನಾವು ಈಗಿನ ಕಾಲದಲ್ಲಿ ಫ್ರಿಜ್ಜು, ಕಬೋರ್ಡ್ಸ್ ಇದೆ. ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು? ತುಪ್ಪ, ಮೊಸರು, ಹಾಲುಗಳನ್ನು ಶೇಖರಣೆ ಮಾಡಿರೋದಕ್ಕೆ ಒಂದು ನೆಲುವುಗಳು ಅಂತ ಒಂದು ಕಟ್ತಾಯಿದ್ರು. ಕೆಳಗೆ ಸಿಗುವ ರೀತಿಯಲ್ಲಿ ಆಗ್ತಾಯಿದ್ರು ಮಕ್ಕಳೇ. ಅವುಗಳನ್ನು ನಾವು ನೆಲುವುಗಳು ಅಂತ ಕರಿತೀವಿ. ಇಟ್ಟರು ಇಲಿಗಳು ಸಾಲು ಸಾಲಾಗಿ ಇಳಿದು ಬಂದು ಅವನ್ನು ತಿಂದು ಬಿಡ್ತಿದ್ವು. ಹಂಗೆ ಹಾಕಿದ ನೆಲುವುಗಳನ್ನು ಹಾಕಿದರೂ ಸಹ ಏನು ಮಾಡ್ತಿದ್ವು? ಇಲಿಗಳು ಸಾಲು ಸಾಲಾಗಿ ಬಂದು ಮೊಸರು, ತುಪ್ಪ, ಬೆಣ್ಣೆ ಇವುಗಳನ್ನೆಲ್ಲ ಏನು ಮಾಡ್ತಿದ್ವು? ತಿಂದು ಬಿಡುತ್ತಿದ್ದವು. ಸಣ್ಣ ಮಕ್ಕಳು ಊಟಕ್ಕೆ ಕುಳಿತರೆ, ಇವಾಗ ಸಣ್ಣ ಮಕ್ಕಳು ಸ್ಮಾಲ್ ಚಿಲ್ಡ್ರನ್ಸ್ ಊಟಕ್ಕೆ ಕುಳಿತರೆ ಒಂದು ತುತ್ತನ್ನು ಬಾಯಿಗೆ ಎತ್ತಿ ಇನ್ನೊಂದು ತುತ್ತಿಗೆ ಕೈ ಹಾಕುವಷ್ಟರಲ್ಲಿ ಬಟ್ಟಲು ಬರಿದಾಗುತ್ತಿತ್ತು. ಅಂತಂದರೆ ಇಲ್ಲಿ ಇಲಿಗಳ ಕಾಟ ಎಷ್ಟಿತ್ತು ಅಂತಂದರೆ, ಸಣ್ಣ ಮಕ್ಕಳು ಊಟಕ್ಕೆ ಕೂತರೆ ಒಂದು ತುತ್ತು ಬಾಯಲ್ಲಿ ತಿನ್ನುವಷ್ಟರಲ್ಲಿ ತಿಂದು ಇನ್ನೊಂದು ತುತ್ತು ತಗೊಳ್ಳೋ ಅಷ್ಟೊತ್ತಿಗೆ ಏನಾಗ್ತಿತ್ತು? ಅಷ್ಟು ತಟ್ಟೆಯಲ್ಲಿರುವಂತಹ ಅನ್ನ ಏನಾಗುತ್ತಿತ್ತು? ಬಟ್ಟಲು ಮೀನ್ಸ್ ತಟ್ಟೆ ಏನಾಗುತ್ತಿತ್ತು? ಬರಿದಾಗುತ್ತಿತ್ತು ಅಂದರೆ ಖಾಲಿ ಆಗುತ್ತಿತ್ತು ಮಕ್ಕಳೇ. ಪಲ್ಯ ಬಡಿಸಲಿಕ್ಕೆ ಬಂದ ಅಡಿಗೆಯವನು ಅನ್ನದ ಪಾತ್ರೆಯನ್ನು ತರುವಷ್ಟರಲ್ಲಿ, ಅಂದರೆ ಅವನು ಪಲ್ಯ ತೊಗೊಂಬಂದಿರ್ತಾನಲ್ಲ, ನೆಕ್ಸ್ಟ್ ಅನ್ನ ತರುವಷ್ಟರಲ್ಲಿ ಏನಾಗುತ್ತಿತ್ತು? ಅನ್ನದ ಪಾತ್ರೆಗೆ ಇಲಿಗಳು ಮುತ್ತಿಕೊಂಡು ಅರೆವಾಸಿ ಪಾತ್ರೆಯನ್ನು ಖಾಲಿ ಮಾಡುತ್ತಿದ್ದವು. ಅಂತಂದರೆ ಅರೆವಾಸಿ ಅಂದರೆ ಪೂರ್ತಿಯಾಗಿ ಏನು ಮಾಡ್ತಾಯಿದ್ವು ಮಕ್ಕಳೇ? ಅವು ಖಾಲಿ ಮಾಡ್ತಾಯಿದ್ವು ಇಲಿಗಳು. ಅಷ್ಟು ಇಲಿಗಳ ಒಂದು ಕಾಟ ಇರುವುದನ್ನು ನಾವು ನೋಡ್ತೀವಿ. ಒಂದು ಮನೆಯಲ್ಲಿ ಹಾಳು ಹಾಸಿಗೆಯನ್ನು ಹಾಸಿ ಮಲಗುವಂಥ ಕೋಣೆಯ ಬಾಗಿಲನ್ನು ಹಾಕಿದನು. ಅಂತಂದರೆ ಒಂದು ಮನೆಯಲ್ಲಿ ಹಾಳು ಅಂತಂದರೆ ಸೇವಕ ಹಾಸಿಗೆಯನ್ನು ಹಾಸಿ ಮಲಗುವ ಕೋಣೆಯ ಬಾಗಿಲನ್ನು ಹಾಕಿದನು. ಅಲ್ಲಿ ಮಲಗಲಿಕ್ಕೆ ಮನೆಯವರು ಬರುವಷ್ಟರಲ್ಲಿ ಇಲಿಗಳು ಹಾಸಿಗೆಯ ಬಟ್ಟೆಯನ್ನು ಕಡಿದು ಅದರೊಳಗಿನ ಹತ್ತಿಯನ್ನು ಕೋಣೆಯಲ್ಲಿ ಚೆದರಿ ಬಿಡುತ್ತಿದ್ದವು. ಅಂತಂದರೆ ಏನು ಮಾಡಿದ್ರು? ಮಲಗಲಿಕ್ಕೆ ಹಾಸಿಗೆಯನ್ನು ಹಾಸಿ ಬರುವಷ್ಟರಲ್ಲಿ ಏನು ಮಾಡಿದರು? ಅದರೊಳಗಿರುವಂಥ ಹತ್ತಿ, ಕಾಟನ್ ಏನು ಮಾಡ್ತಾರೆ? ಆ ಕೋಣೆಯಲ್ಲಿ ಎಲ್ಲ ಕಿತ್ತುಬಿಟ್ಟು ಆ ಕೋಣೆ ತುಂಬ, ರೂಮಿನ ತುಂಬ ಎಲ್ಲ ಹಚ್ಚಿದ್ರು, ಹರಡ್ಬಿಡ್ತಿದ್ವು ಇಲಿಗಳು. ಅಷ್ಟು ಇಲಿಗಳ ಕಾಟ ಇರೋದನ್ನು ನಾವು ನೋಡ್ತೀವಿ ಮಕ್ಕಳೇ. ಇನ್ನೊಂದು ಮನೆಯವರು ದೇವಸ್ಥಾನದ ಉತ್ಸವವನ್ನು ನೋಡಲಿಕ್ಕೆ ನಿಶ್ಚಯಿಸಿದರು. ಅಂತಂದರೆ ದೇವಸ್ಥಾನದ ಒಂದು ಉತ್ಸವ ನೋಡಲಿಕ್ಕೆ ನಿಶ್ಚಯಿಸಿದರು ಮೀನ್ಸ್ ತೀರ್ಮಾನಿಸಿದರು ಅಂತ ಮಕ್ಕಳೇ. ಪೆಟ್ಟಿಗೆ ಒಳಗಿನ ಬಟ್ಟೆಗಳನ್ನು ಜರಿ ಬಟ್ಟೆಗಳನ್ನು ತೆಗೆದಿಟ್ಟು ಒಂದೊಂದನ್ನು ಧರಿಸಿಕೊಳ್ಳತೊಡಗಿದರು. ಅಂತಂದರೆ ಅವರು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲಿದ್ದಂಥ ಒಂದು ಪೆಟ್ಟಿಗೆ ಅಂತಂದರೆ ಪೆಟ್ಟಿಗೆ ಮೀನ್ಸ್ ಟ್ರಂಕ್ ಅಂತ ಕರೀತಾರೆ, ಬಾಕ್ಸ್ ಅಂತ ಹೇಳ್ತಾರೆ ಮಕ್ಕಳೇ. ಅದರಲ್ಲಿರುವಂಥ ಒಂದು ಬಟ್ಟೆಗಳನ್ನೆಲ್ಲ ಏನು ಮಾಡಿದವು? ಅವು
ಧರಿಸಿಕೊಳ್ಳೋಕೆ ಮುಂದಾದವು ಮಕ್ಕಳೇ ಇಲಿಗಳು. ಅಷ್ಟರಲ್ಲಿ ಇಲಿಗಳು ಉಳಿದ ಬಟ್ಟೆಗಳನ್ನು ಕತ್ತರಿಸಿ ಚೂರು ಚೂರಾಗಿ ಮಾಡಿದವು. ಅಲ್ಲಿರುವಂಥ ಬಟ್ಟೆಗಳನ್ನೆಲ್ಲ ಮಾಡಿದ್ರು ಕಡಿದ್ಬಿಟ್ಟು ಬಾಯಲ್ಲಿ ಚೂರು ಚೂರಾಗಿ ಕತ್ತರಿಸಿ ಮಾಡಿದವು ಮಕ್ಕಳೇ. ರಾತ್ರಿಯಲ್ಲಿ ಮಲಗಿದವರ ಕೈಕಾಲುಗಳ ಚರ್ಮವನ್ನು ಕೂಡ ಇಲಿಗಳು ಹರಿತವಾದಂಥ ಒಂದು ಹಲ್ಲುಗಳಿಂದ ಕತ್ತರಿಸಿ ಬಿಡುತ್ತಿದ್ದವು. ಅಂತಂದರೆ ರಾತ್ರಿಯಲ್ಲಿ ಮಲಗಿದ ಅಂಥ ಒಂದು ಕೈಕಾಲುಗಳ ಮಲಗಿರುವಂಥ ವ್ಯಕ್ತಿಯ ಕೈಕಾಲುಗಳ ಚರ್ಮ ಸ್ಕಿನ್ ಕೂಡ ಸಹ ಇಲಿಗಳು ಏನು ಮಾಡ್ತಾಯಿದ್ವು, ಹರಿತವಾದ ಒಂದು ಹಲ್ಲುಗಳಿಂದ, ಹರಿತವಾದ ಚೂಪಾದ ಒಂದು ಹಲ್ಲುಗಳಿಂದ ಏನು ಮಾಡ್ತಿದ್ವು, ಕತ್ತರಿಸಿ ಬಿಡುತ್ತಿದ್ದವು. ಇಲಿಗಳು ಮಾಡಿದ ಗಳಗಳನ್ನು ಕತ್ತರಿಸಿದ್ದರಿಂದ ಮಾಡುಗಳು ಈಗಲೇ ತಲೆಯ ಮೇಲೆ ಕಳಚಿ ಬೀಳುತ್ತವೋ ಎಂಬಂತೆ ಜೋಲುತ್ತಿದ್ದವು. ಅಂತಂದರೆ ಅವು ಮಾಡಿದ ಒಂದು ಕೆಲಸಗಳಿಂದ ಮೇಲೆ ಹಾಸಿದ ಒಂದು ತಲೆ ಮೇಲೆ ಎಲ್ಲಿ ನಮ್ಮ ತಲೆ ಮೇಲೆ ಬೀಳುತ್ತವೋ ಅನ್ನುವಂಥ ಒಂದು ಭಯ ಕಾಡ್ತಿತ್ತು ಮಕ್ಕಳೇ. ಕಿಟಕಿ ಬಾಗಿಲುಗಳ ಕದಗಳನ್ನು ಸಹ ಕೊರೆದು ಬಿಟ್ಟಿದ್ದರಿಂದ, ಅಂದರೆ ಕಿಟಕಿ ಬಾಗಿಲುಗಳ ಕದಗಳನ್ನು ಸಹ ಏನು ಮಾಡಿದವು, ಕೊರೆದು ಬಿಟ್ಟಿದ್ದವು ಮಕ್ಕಳೇ. ಹಲಗೆಗಳು ಬಳೆಗಳಂತೆ ಕಾಣುತ್ತಿದ್ದವು. ಹಲಗೆಗಳು ಏನಾಗಿದ್ವು, ಒಂದು ಬಳೆಗಳ ರೀತಿಯಲ್ಲಿ ಕಾಣಿಸುತ್ತಿದ್ದವು. ಯಾಕಂತಂದರೆ ಅವು ಆ ರೀತಿಯಲ್ಲಿ ಬಾಯಿಯಲ್ಲಿ ಕಡಿದ್ಬಿಟ್ಟಿದ್ವು ಮಕ್ಕಳೇ. ಇಲಿಗಳನ್ನು ಹಿಡಿಯಬೇಕೆಂದು ಊರಿನವರು ಬೋನುಗಳನ್ನು ತರಿಸಿದರು ಮಕ್ಕಳೇ. ಈ ಬೋನುಗಳ ಬಿಲ್ಲಿನ ಸಲಿಗೆಗಳನ್ನು ಸಹ ಇಲಿಗಳು ಏನು ಮಾಡಿದವು, ಕಡಿದು ಬಿಟ್ಟವು. ಬೆಕ್ಕು ನಾಯಿಗಳನ್ನು ಸಹ ಏನು ಮಾಡಿದರು, ಊರಿನ ಜನರು ಸಾಕಿದರು. ಇಲಿಗಳನ್ನು ಓಡಿಸುವುದಕ್ಕೋಸ್ಕರ ಸಾಕಿದರು. ಆದರೆ ಇಲಿಗಳು ಅವುಗಳಿಂದ ಸಹ ತಪ್ಪಿಸಿಕೊಂಡು ಹೋದವು. ಹೀಗಾಗಿ ಎಲ್ಲರೂ ಬಹಳ ಕಷ್ಟಪಟ್ಟರು. ಊರಿನ ಜನರು ಎಲ್ಲ ಏನು ಮಾಡಿದರು ಮಕ್ಕಳೇ, ಕಷ್ಟಪಟ್ಟರು. ಕಡೆಗೆ ಒಂದು ದಿನ ಊರಿನ ಜನರೆಲ್ಲ ಆ ಊರ ಗೌಡನ ಚಾವಡಿಯಲ್ಲಿ ಸಭೆ ಸೇರಿದರು. ಈಗ ಏನು ಮಾಡ್ತಾರೆ, ಊರಿನ ಗೌಡನ ಚಾವಡಿ ಅಂತಂದರೆ ಊರಿನ ಒಂದು ಯಜಮಾನ, ಎಲ್ಲವನ್ನು ನೋಡಿಕೊಳ್ಳುವಂಥ ಯಜಮಾನವನ್ನು ಗೌಡನ ಚಾವಡಿಯಲ್ಲಿ ಸಭೆ ಸೇರಿದರು ಮಕ್ಕಳೇ. ಬಹಳ ಹೊತ್ತು ಎಲ್ಲರೂ ಆಲೋಚನೆ ಮಾಡಿ ಮೇಲೆ ಈ ಅವಾಂತರದಿಂದ ತಪ್ಪಿಸುವವರಿಗೆ 200 ರೂಪಾಯಿಯ ಚಿನ್ನದ ಕಡಗವನ್ನು ಇನಾಮು ಕೊಡುವುದಾಗಿ ಗೌಡನು ಹೇಳಿದನು. ಅಂತಂದರೆ ಈ ಇಲಿಗಳನ್ನು ಯಾರು ತಪ್ಪಿಸುತ್ತಾರೋ ಅವರುಗಳಿಗೆ ನನಗೆ ಗೌರವ ರೂಪವಾಗಿ 200 ರೂಪಾಯಿಯ ಒಂದು ಚಿನ್ನದ ಕಡಗವನ್ನು, ಕಡಗ ಮೀನ್ಸ್ ಬಳೆ, ಬ್ರಾಸ್ಲೆಟ್ ಅಂತ ಕರಿತೀವಿ, ಒಂದು ಇನಾಮು ಮೀನ್ಸ್ ಬಹುಮಾನವನ್ನು ಕೊಡುವುದಾಗಿ ಗೌಡನು ಏನು ಮಾಡ್ತಾನೆ, ಹೇಳ್ತಾನೆ ಊರಿನ ಜನಕ್ಕೆ. ಎಲ್ಲರೂ ಆದಿತ್ಯೆಂದು ಒಪ್ಪಿದರು. ಇದಕ್ಕೇನು ಮಾಡಿದರು, ಊರಿನ ಜನರು ಎಲ್ಲರೂ ಒಪ್ಪಿಕೊಂಡರು ಮಕ್ಕಳೇ. ಈ ಸಮಯದಲ್ಲಿ ಅಲ್ಲಿ ಒಬ್ಬ ಜೋಗಿ ಬಂದನು. ಜೋಗಿ ಮೀನ್ಸ್ ಯೋಗಿ ಬಂದನು. ಅವನು ಯಾವಾಗಲೂ ಒಂದೇ ಊರಿನಲ್ಲಿ ಇರುವನಲ್ಲ, ಅಂತಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವನು ನಾವು ಯೋಗಿ ಅಂತ ಕರಿತೀವಿ ಮಕ್ಕಳೇ. ಅವನಿಗೆ ಮನೆ ಮಾರು ಇರಲಿಲ್ಲ, ಅವನಿಗೆ ಮನೆ ಅಂತ ಒಂದು ಸ್ಥಳ ಇರಲಿಲ್ಲ. ಅಗಲಲ್ಲೇ ತಿರುಪೆ ಎತ್ತುವನು. ಅಂತಂದರೆ ತಿರುಪೆ ಮೀನ್ಸ್ ಭಿಕ್ಷೆ ಬೇಡಿ ತಿನ್ನುವವನಿಗೆ ನಾವು ತಿರುಪೆ ಅಂತ ಕರಿತೀವಿ, ಭಿಕ್ಷೆ ಬೇಡುವವನು. ಒಂದು ಮರದ ನೆಲದಲ್ಲಿ ಅನ್ನ ಬೇಯಿಸಿ ಊಟ ಮಾಡುವವನು. ಅಂತಂದರೆ ಅವನಿಗೆ ಮನೆ ಇರಲಿಲ್ಲ, ಅವನೇನು ಮಾಡ್ತಿದ್ದನು, ಒಂದು ಮರದ ಕೆಳದಲ್ಲಿ ಅನ್ನವನ್ನು ಬೇಯಿಸಿ ಅವನು ಭಿಕ್ಷೆ ಬೇಡದಿಂದ ಬಂದಂಥ ಅಕ್ಕಿಯಿಂದ ಅವನು ಎಂದು ಮರದ ಕೆಳಗೆ ಅನ್ನವನ್ನು ಬೇಯಿಸಿ ಊಟ ಮಾಡುವನು. ರಾತ್ರಿ ಆದೊಡನೆ ಮರದ ಅಡಿಯಲ್ಲಿಯೇ ಬಿದ್ದುಕೊಳ್ಳುವನು. ಅಂದರೆ ಬಿದ್ದುಕೊಳ್ಳುವನು ಮೀನ್ಸ್ ಮಲಗಿಕೊಳ್ಳುವನು. ಬೆಳಕು ಹರಿದ ಕೂಡಲೇ ಹೊರಟು ಇನ್ನೊಂದು ಊರಿಗೆ ಹೋಗುವನು. ಅಂತಂದರೆ ರಾತ್ರಿ ಮರದ ಕೆಳಗೆ ಮಲ್ಕೊಂಡ್ಬಿಟ್ಟು ಬೆಳಕಾದ ತಕ್ಷಣ, ಸೂರ್ಯೋದಯ ಆದ ತಕ್ಷಣ ಅವನೇ ಮಾಡ್ತಿದ್ದನು, ಬೇರೊಂದು ಊರಿಗೆ ಹೋಗುವನು ಮಕ್ಕಳೇ. ಅವನ ಮೈ ಮೇಲೆ ಬಟ್ಟೆ ಇರಲಿಲ್ಲ. ಅವನ ಮೈ ಮೇಲೆ ಏನು ಮಾಡ್ತೀಯ, ಬಟ್ಟೆ ಇರಲಿಲ್ಲ, ಉಡಲಿಕ್ಕೆ ಹರಿವೆ ಇರಲಿಲ್ಲ. ಮೈ ಮೇಲೆ ಬಟ್ಟೆ ಇರಲಿಲ್ಲ, ಉಡಲಿಕ್ಕೆ ಹರಿವೆ ಇರಲಿಲ್ಲ. ಒಂದು ಹುಲಿಯ ತೊಗಲು ಮೀನ್ಸ್ ಚರ್ಮವನ್ನು ಸೊಂಟಕ್ಕೆ ಸುತ್ತಿಕೊಳ್ಳುತ್ತಿದ್ದನು. ಇನ್ನೊಂದು ಹೆಗಲಿನಲ್ಲಿ ಒದ್ದುಕೊಳ್ಳುತ್ತಿದ್ದನು. ರಾತ್ರಿಯಲ್ಲಿ ಅದನ್ನೇ ಹಾಸಿಕೊಳ್ಳುತ್ತಿದ್ದನು. ಅವನಿಗೆ ಯೋಗಿಗೆ ಬಟ್ಟೆ ಇರಲಿಲ್ಲ, ಮಲಗಕ್ಕೆ ಒಂದು ಸ್ಥಳ ಇರಲಿಲ್ಲ, ಮತ್ತು ಊಟ ಮಾಡ್ಕೊಳ್ಳೋಕ್ಕೆ ಒಂದು ಮನೆ ಇರಲಿಲ್ಲ. ಅವನು ಮಾಡ್ತಿದ್ದ, ಒಂದು ಮರದ ಕೆಳಗೆ ಕೂತು
ಅಡುಗೆ ಮಾಡಿಕೊಂಡು ಊಟ ಮಾಡ್ತಿದ್ದ. ಮತ್ತು ಮಲ್ಕೊಳ್ಳೋಕ್ಕೆ ಒಂದು ಚಾಪೆ ಇರಲಿಲ್ಲ, ಬಟ್ಟೆ ಇರಲಿಲ್ಲ. ಒಂದು ಏನು ಮಾಡ್ತಿದ್ದ, ಹುಲಿಯ ತೊಗಲನ್ನು ಅವನು ಸೊಂಟಕ್ಕೆ ಸುತ್ಕೊಳ್ತಿದ್ದನು. ನೆಕ್ಸ್ಟ್ ಅದನ್ನು ಏನು ಮಾಡ್ತಿದ್ದ, ರಾತ್ರಿಗೆ ಹೊದಿಕೆಯಾಗಿ ಒಂದು ರೊಗ್ಗು ರೀತಿಯಲ್ಲಿ ಅವನು ಬಳಸ್ಕೊಳ್ತಿದ್ದ ಮಕ್ಕಳೇ. ಅವನ ಬಳಿಯಲ್ಲಿ ಬಿದಿರಿನ ಒಂದು ಕೊಳಲು ಇತ್ತು. ಕೊಳಲು ಮೀನ್ಸ್ ಒಂದು ಕಟ್ಟಿಗೆ ಇತ್ತು. ಅದನ್ನು ಬಾರಿಸುತ್ತಾ, ಅಂದರೆ ಕೊಳಲು ಇತ್ತು, ಅದನ್ನು ಬಾರಿಸುತ್ತಾ ಅವನ ಮನೆ ತಿರುಗುವನು. ಅಂತಂದರೆ ಅದನ್ನು ಊದುತ್ತಾ, ಕೊಳಲನ್ನು ಊದುತ್ತಾ ಮನೆ ತಿರುಗುವನು. ಅದರ ಸ್ವರವನ್ನು ಕೇಳಿದವರು ಅವನಿಗೆ ಏನಾದರೂ ಕೊಡದೆ ಹೋಗುತ್ತಿರಲಿಲ್ಲ. ಅಂದರೆ ಆ ಒಂದು ಯೋಗಿ, ಕೊಳಲ ಯೋಗಿ ಅಂತಂದರೆ ಅವನು ಊದುವಂಥ ಒಂದು ಆ ಸ್ವರಕ್ಕೆ ಯಾರು ಸಹ ಸುಮ್ಮನೆ ಹೋಗ್ತಿರ್ಲಿಲ್ಲ. ಏನಾದರೂ ಒಂದು ಅವನಿಗೆ ಕೊಟ್ಟುಬಿಟ್ಟು ಮುಂದೆ ಹೋಗುತ್ತಿದ್ದರು ಮಕ್ಕಳೇ. ಈ ಕೊಳಲ ಯೋಗಿಯು ಗೌಡನ ಚಾವಡಿಯಲ್ಲಿ ಕೂಡಿದವರನ್ನು ಕಂಡನು. ಅಂತಂದರೆ ಈ ಕೊಳಲ ಜೋಗಿಯು ಗೌಡನ ಚಾವಡಿಯಲ್ಲಿ ಕೂಡಿರುವುದನ್ನು ಕಂಡನು ಮಕ್ಕಳೇ. ಅವರ ಮಾತನ್ನು ಕೇಳಿ ತಾನು ಈ ಇಲಿಗಳ ಕಾಟವನ್ನು ತಪ್ಪಿಸುವನೆಂದು ಒಪ್ಪಿಕೊಂಡನು. ಅಂತಂದರೆ ಆ ಯೋಗಿ ಏನು ಮಾಡ್ತಾನೆ, ನಾನು ಇಲಿಗಳ ಕಾಟವನ್ನು ತಪ್ಪಿಸುತ್ತೇನೆ ಎಂದು ಒಪ್ಕೊಳ್ತಾನೆ. ಅವನ ಮಾತನ್ನು ಯಾರೂ ಮೊದಲು ನಂಬಲಿಲ್ಲ. ಅಂತಂದರೆ ಇವನಿರೋನು ಇಲಿಗಳು ಓಡಿಸ್ತಾನ ಅಂತಂದ್ಬಿಟ್ಟು ಯಾರೂ ಅವನನ್ನು ನಂಬಲ್ಲ. ಅವನ ಒಂದು ವಿಚಿತ್ರ ರೀತಿಯಿಂದಾಗಿ ಕೊಳಲನ್ನು ಬಾರಿಸಲು ತೊಡಗಿದನು. ಅವನು ಕೊಳಲು ಅಂತಂದರೆ ಊದತೊಡಗಿದನು. ಯಾರು ಈ ರಾಗವನ್ನು ಅದುವರೆಗೂ ಕೇಳಿದಿರಲಿಲ್ಲ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಅವನು ಬಾರಿಸುತ್ತಾ ಹಾಗೆ ಇಲಿಗಳು 1, 2, 10, 20, 30, 50, 100, 1000, ಲಕ್ಷ ಹೀಗೆ ಸಾಲುಗಟ್ಟಿ ಅವನ ಸುತ್ತು ಬಂದು ಸೇರಿದವು. ಆ ಕೊಳಲಿನ ಆ ಧ್ವನಿಗೆ ಏನು ಮಾಡಿದವು, ಇಲಿಗಳೆಲ್ಲ ಅವನ ಬಳಿ ಬಂದವು ಮಕ್ಕಳೇ. ಅಲ್ಲಿ ಕುಣಿದಾಡತೊಡಗಿದವು. ಅಲ್ಲಿ ಏನು ಮಾಡೋದು, ಕುಣಿದಾಡತೊಡಗಿದವು ಅಂತಂದರೆ ಅವು ಆಟ ಆಡಿದವು. ಆಮೇಲೆ ಅವನು ಗೌಡನ ಅಂಗಳದಿಂದ ಬೀದಿಗೆ ಇಳಿದನು. ಅವನು ಗೌಡನ ಅಂಗಳದಿಂದ ಏನು ಮಾಡ್ದ, ಬೀದಿಗೆ ಬಂದನು. ಬೀದಿ ಮೀನ್ಸ್ ಹೊರಗೆ ಬಂದನು. ಅವನ ಕೊಳಲಿನ ಸ್ವರವನ್ನು ಕೇಳಿ ನೆರೆಮನೆಯ ಇಲಿಗಳು ಒಂದು ಸೇರಿದವು. ಅಂತಂದರೆ ಬೇರೆ ಮನೆಯ ಇಲಿಗಳೆಲ್ಲ ಅವನ ಬಳಿ ಬಂದವು. ಹೀಗೆ ಬೀದಿಯ ಉದ್ದಕ್ಕೆ ಅವನು ಹೋಗುವಷ್ಟರಲ್ಲಿ ಊರಿನ ಇಲಿಗಳೆಲ್ಲ ಬೀದಿಗೆ ಇಳಿದವು. ಮನೆ ಮಾಡುಗಳಲ್ಲಿ, ಗೋಡೆ ಸಂದುಗಳಲ್ಲಿ, ಜಗುಲಿಯ ಬೀಲಗಳಲ್ಲಿ, ಕತ್ತಲದ ಕೋಣೆಗಳಲ್ಲಿ, ಅವು ಮನೆ ಮಾಡುಗಳಂತಂದರೆ ಮಾಳಿಗೆಗಳಲ್ಲಿ, ಗೋಡೆ ಸಂದಿಗಳಲ್ಲಿ, ಜಗಲಿ ಒಂದು ಕಟ್ಟೆಗಳಲ್ಲಿ, ಒಂದು ಚೀಲಗಳಲ್ಲಿ, ಒಂದು ಎಲ್ಲ ಕಡೆ ಸೇರಿಕೊಂಡಿದ್ವಲ್ಲ, ಆ ಇಲಿಗಳು ಏನು ಮಾಡಿದವು, ಹೊರಗಡೆ ಬಂದವು. ಆ ಯೋಗಿ ಊದಿದ ಒಂದು ಸ್ವರಗಳಿಗೆ ಇಲಿಗಳೆಲ್ಲ ಅವನ ಬಳಿ ಬಂದವು ಮಕ್ಕಳೇ. ಹಳೆ ಮರಗಳ ಪೊಟರೆಗಳಲ್ಲಿ ಇರುವಂಥ ಒಂದೇ ಒಂದು ಇಲಿಯಾದರೂ ಹಿಂದೆ ನಿಲ್ಲಲಿಲ್ಲ. ಬೀದಿ ತುಂಬ ಇಲಿಗಳು ಇದ್ದು ಸೂಜಿ ಮೊನೆಗೆ ಕೂಡ ಸ್ಥಳ ಇರಲಿಲ್ಲ. ಅಂತಂದರೆ ಆ ಯೋಗಿ ಊದಿದ ಒಂದು ಕೊಳಲಿನ ನಾದಕ್ಕೆ ಒಂದು ಇಲಿಗಳು ಸಹ ಎಲ್ಲೆಲ್ಲೂ ಇರಲಿಲ್ಲಂಗೆ ಎಲ್ಲ ಹೊರಗಡೆ ಬಂದುಬಿಡ್ತವೆ ಮಕ್ಕಳೇ. ಜೋಗಿ ಕೊಳಲನ್ನು ಬಾರಿಸುತ್ತಾ ಊರಿನ ಹೊರಗೆ ಹೋದನು. ಅಂತಂದರೆ ಆ ಕೊಳಲನ್ನು ಬಾರಿಸುತ್ತಾ ಊರಿನ ಹೊರಗೆ ಬಂದನು ಯೋಗಿ. ಊರ ಜನರು ನೋಡುತ್ತಿದ್ದಂಥ ಒಂದು ಹಾಗೆ ಇಲಿಗಳನ್ನೆಲ್ಲ ಅವನನ್ನು ಹಿಂಬಾಲಿಸಿದವು. ಕಡೆಗೆ ಸ್ವಲ್ಪ ದೂರದಲ್ಲಿರುವಂಥ ಹಳ್ಳದ ಕಡೆಗೆ ಹೋದನು. ಅಂತಂದರೆ ಊರ ಹೊರಗೆ ಒಂದು ಹಳ್ಳದ ಕಡೆಗೆ ಹೋದನು. ಆಗಲೂ ಆ ಇಲಿಗಳ ಒಂದು ಗುಂಪು ಅವನ ಹಿಂದೆ ಬಂತು. ಆ ಇಲಿಗಳ ಗುಂಪು ಏನು ಮಾಡ್ತು, ಯೋಗಿಯ ಹಿಂದೆನೇ ಬಂತು. ಕೊಳಲನ್ನು ಬಾರಿಸುತ್ತಾ ಅವನು ಹಳ್ಳದಲ್ಲಿ ಇಳಿದನು. ಕೊಳಲಿನ ಸ್ವರದಿಂದ ಮಂಕಾದ ಇಲಿಗಳು, ಅಂತಂದರೆ ಆ ಯೋಗಿ ಊದಿದ ಒಂದು ಸ್ವರಕ್ಕೆ ಏನಾಯಿತು, ಮಂಕಾದ ಇಲಿಗಳು ನೀರಿಗೆ ಇಳಿದವು. ಅವೇನು ಮಾಡಿದ್ವು, ನೀರಿಗೆ ಹೋದವು. ಧಾರಾಳವಾಗಿ ತಿಂದು ಮೊಟ್ಟೆ ಬೆಳೆದ ಇಲಿಗಳಿಗೆ ಈಸಲಿಕ್ಕೆ ಗೊತ್ತಿದ್ದಿರಲಿಲ್ಲ. ಅಂದರೆ ಇಲಿಗಳಿಗೆ ಏನಾಯಿತು, ಈಜಕ್ಕೆ ಗೊತ್ತಿರಲಿಲ್ಲ. ಅವೆಲ್ಲವೂ ನೀರಿನಲ್ಲಿ ಮುಳುಗಿ ಸತ್ತು ಹೋದವು. ಅವುಗಳಿಗೆ ಆ ಯೋಗಿ ಏನು ಮಾಡ್ದ, ಒಂದು ಹಳ್ಳದ ಹತ್ತಿರ ಕರ್ಕೊಂಡೋಗ್ಬಿಟ್ಟು ಅವುಗಳಿಗೆ ಈಜು ಬರ್ತಿರ್ಲಿಲ್ಲ. ಅಲ್ಲಿ ಏನು ಮಾಡ್ತಾನೆ, ತೊಗೊಂಡೋಗ್ಬಿಟ್ಟು ಆ ನೀರಿಗೆ ಹೋಗ್ತವೆ ಇಲಿಗಳು. ಅವಾಗ ಏನು ಮಾಡ್ತಾವೆ, ಅವು ಈಜಕ್ಕೆ ಬರಲ್ಲ, ಅವೇನು ಮಾಡ್ತವೆ, ಸತ್ತು ಹೋದವು ಮಕ್ಕಳೇ. ಕೊಳಲ ಜೋಗಿಯು
ಹಳ್ಳದಿಂದ ಮೇಲಕ್ಕೆ ಬಂದು ಊರಿನ ಕಡೆಗೆ ತಿರುಗಿದನು. ಅಲ್ಲಿ ಸಂತೆ ಮೈದಾನದಲ್ಲಿ ಊರ ಜನರು, ಹೆಂಗಸರು, ಮಕ್ಕಳು ಸಮೇತ ಜೋಗಿಯ ಈ ಆಟವನ್ನು ನೋಡಲು ಕೂಡಿದ್ದರು. ಗೌಡನು ಅಲ್ಲಿ ದೂರದಲ್ಲೇ ನಿಂತಿದ್ದನು. ಜೋಗಿಯು ಅವನ ಬಳಿಗೆ ಬಂದು, ಒಡೆಯ, ನನ್ನ ಕೆಲಸ ತೀರಿತು, ನನ್ನ ಇನಾಮು ಕೊಡೋಣಾಗಲಿ ಎಂದು ಕೈ ಜೋಡಿಸಿದನು. ಅಂತಂದರೆ ತಾನು ಮಾಡಿದ ಕೆಲಸಕ್ಕೆ ಜೋಗಿ ಏನು ಮಾಡ್ತಾನೆ, ಕೊಳಲ ಜೋಗಿ, ನನಗೆ ಅವ್ರು ಹೇಳಿದ್ರಲ್ಲ ನನಗೆ 200 ರೂಪಾಯಿ ದುಡ್ಡು ಕೊಡ್ತೀನಿ ಅಂತಂದರೆ, ಒಂದು ಚಿನ್ನದ ಖಡ್ಗವನ್ನು ಬ್ರಾಸ್ಲೆಟನ್ನು ಕೊಡ್ತಿದ್ರು ಅಂತಂದ್ರಲ್ಲ, ನನಗೆ ಕೊಡ್ರಿ ಅಂತ ಏನು ಮಾಡ್ತಾರೆ, ಕೈ ಜೋಡಿಸಿ ಆ ಒಂದು ಒಡೆಯನನ್ನು ಕೇಳ್ತಾನೆ ಕೊಳಲ ಜೋಗಿ. ಮಕ್ಕಳೇ, ಜೋಗಿಯ ವೇಷವನ್ನು ನೋಡಿದಂಥ ಗೌಡನಿಗೆ ಅಷ್ಟು ಬೆಲೆಯ ಇನಾಮನ್ನು ಕೊಡುವಂಥ ಮನಸ್ಸಿದ್ದಿಲ್ಲ. ಅಂತಂದರೆ ಅವನು ಹೇಳ್ಬಿಟ್ಟ, ಯಾರು ಗೌಡ. ಆದರೆ ಆ ಜೋಗಿಗೆ ಅಷ್ಟಾಕೆ ಕೊಡಬೇಕು ಅಂತ ಅವನಿಗೆ ಮನಸ್ಸಿಗೆ ಇಷ್ಟ ಇರಲಿಲ್ಲ. ಏನಾದರೂ ಉಪಾಯದಿಂದ ಜೋಗಿಗೆ ಬೆದರಿಸಬೇಕೆಂದು ಸ್ವಲ್ಪ ಹೊತ್ತು ಆಲೋಚಿಸಿ, ಎಲ್ಲೋ ತಿರುಕ ಜೋಗಿ ಅಂತ ಏನು ಮಾಡ್ತಾನೆ, ಅವನು ಗೌಡ ಏನು ಮಾಡ್ತಾನೆ, ಅವನ ಒಂದು ಜೋಗಿಗೆ ಎಲೆ ತಿರುಕ ಅಂತ ಏನು ಮಾಡಿಬಿಡ್ತಾನೆ, ಬೈತಾನೆ. ಬರೆ ಇಲ್ಲದವನಿಗೆ 200 ರೂಪಾಯಿ ಬೆಲೆಯ ಕಡಗ ಕೊಟ್ಟರೆ ಯಾರಾದರೂ ಅದನ್ನು ಕದ್ದು ಬಿಟ್ಟರು. ನಿನಗೆ ಯಾಕೆ ಅದರ ಗಲಾಟೆ? ನಿನ್ನ ಹೊಟ್ಟೆ ತುಂಬ ಒಂದು ಊಟ ಸಿಕ್ಕಿದ್ದರೆ ಸಾಲದು. ಹೋಗು, ಸುಮ್ಮನೆ ಕಡಗದ ಆಸೆ ಮಾಡಬೇಡ. ನಮ್ಮ ಬಚ್ಚಲ ಮನೆಯಲ್ಲಿ ಕುಳಿತುಕೋ. ಮನೆಯವರ ಊಟ ಆದೊಡನೆ ನಿನಗೂ ಒಂದು ಹಿಡಿ ಅನ್ನ ಇಕ್ಕಬಹುದು ಎಂದನು. ಆಗ ಹಳ್ಳಿಗೌಡನು ಆ ಊರಿನ ದೊಡ್ಡ ಮನುಷ್ಯನಾಗಿದ್ದರಿಂದ ಅವನ ಮಾತಿಗೆ ಎಲ್ಲರೂ ನಕ್ಕು, ಸೈ ತಿರುಕನಿಗೆ ಅಷ್ಟೇ ಸಾಕು ಎಂದರು. ಅಂತಂದರೆ ಆ ಗೌಡ ಏನು ಮಾಡ್ತಾನೆ, ಈ ಎಲ್ಲ ಒಂದು ಕೆಲಸ ಆದ ತಕ್ಷಣ ಅವನಿಗೆ ಜೋಗಿಗೆ ದುಡ್ಡು ಕೊಡಲು ಹಿಂದಿರೋದ್ರಿಂದ, ನಿನಗೆ ಯಾಕೆ ಇಷ್ಟು ದುಡ್ಡು ಕೊಡಬೇಕು, ನಿನಗೆ ಒಂದು ಊಟ ಸಿಕ್ಕರೆ ಸಾಕಲ್ವಾ ಅಂತ ಹೇಳ್ಬಿಟ್ಟು ಅವನ ಮಾತಿಗೆ ಯಾರೂ ಹಿಂದೇಟಾಕದೆ ಸುಮ್ಮನೆ ಇರ್ತಾರೆ ಊರಿನ ಜನರೆಲ್ಲ. ಮಕ್ಕಳೇ, ಕೊಳಲ ಜೋಗಿಗೆ ತುಂಬ ವ್ಯಸನವಾಯಿತು. ಅಂದರೆ ಅವನಿಗೆ ವ್ಯಸನ ಮೀನ್ಸ್ ಚಿಂತೆ ಆಯಿತು. ಹೇಳಿದ ಮಾತನ್ನು ನಡೆಸುವುದಕ್ಕೆ ದೊಡ್ಡ ಮನುಷ್ಯರಿಗೆ ಮನಸ್ಸಿಲ್ಲ ಅಲ್ಲವೇ ಅಂತಂದರೆ, ಹೇಳಿದ ರೀತಿಯಲ್ಲಿ ನಡೆದುಕೊಂಡಿಲ್ಲ ಅಂತಬಿಟ್ಟು ಊರಿನ ಗೌಡನಿಗೆ ಅವನು ಅಂದ್ಕೊತಾನೆ ಎಂದು ಹೇಳಿ ಜೋಗಿ ಕೊಳಲನ್ನು ಪುನಃ ಬಾಯಿಗೆ ಇಟ್ಟನು. ಈಗ ಕೊಳಲಿನಿಂದ ಹೊರಟಂಥ ಸ್ವರವೇ ಬೇರೆಯಾಗಿತ್ತು. ಅಂದರೆ ಅವನು ಹೊರಟಂಥ ಸ್ವರವೇ ಅವನಿಗೆ ಬೇಜಾರಾಯಿತು, ಬೇರೆಯಾಗಿತ್ತು. ಅದನ್ನು ಕೇಳಿದೊಡನೆ ಜೋಗಿಯನ್ನು ಎವೆಕಿಕ್ಕದೆ ನೋಡುತ್ತಾ ಸಂತೆಯಲ್ಲಿ ಕೂಡಿದ ಜನರು ತಟಸ್ಥರಾದರು ಅಂದರೆ ಒಂದು ಶಾಂತ ರೀತಿಯಲ್ಲಿ ಸುಮ್ಮನೆ ಇದ್ದರು. ಕಡೆಗೆ ಕೊಳಲಿನ ಸ್ವರವು ಹೇಗೆ ಜೋರಾಯಿತೋ ಹಾಗೆ ಮೊದಲು ಊರ ಗೌಡನು, ಆಮೇಲೆ ಬೇರೆ ಜನರು ತಾಳ ಹಾಕಿ ಕುಣಿಯತೊಡಗಿದರು. ಅಂತಂದರೆ ಏನು ಮಾಡ್ತಾರೆ, ಆ ಕೊಳಲಿನ ತಣ್ಣಗೆ ಊರಿನ ಜನರೆಲ್ಲ ಏನು ಮಾಡ್ತಾರೆ, ಕುಣಿಯತೊಡಗಿದರು. ಗಂಡಸರು, ಹೆಂಗಸರು, ಮಕ್ಕಳು ಎಲ್ಲರೂ ಕೈಯಿಂದ ತಾಳ ಹಾಕುತ್ತಾ ಸಂತೆಯ ಮೈದಾನದಲ್ಲಿ ಕುಣಿಯುತ್ತಿದ್ದರು. ಅಂತಂದರೆ ಆ ಕೊಳಲು ಊದುವಂಥ ಒಂದು ಸ್ವರಕ್ಕೆ ಏನು ಮಾಡಿದರು, ಗಂಡಸರು, ಹೆಂಗಸರು, ಬಾಯ್ಸ್, ಗರ್ಲ್ಸ್, ಹೀಗೆ ಎಲ್ಲರೂ ಮತ್ತು ವುಮೆನ್ಸ್ ಎಲ್ಲರೂ ಏನು ಮಾಡಿದರು, ತಾಳ ಹಾಕುತ್ತಾ ಸಂತೆಯ ಮೈದಾನದಲ್ಲಿ, ಒಂದು ಸ್ಥಳದಲ್ಲಿ, ಮೈದಾನ ಮೀನ್ಸ್ ಒಂದು ಸ್ಥಳ, ಮೈದಾನದಲ್ಲಿ ಕುಣಿಯುತ್ತಿದ್ದರು. ಆಗ ಕೆಲವರು ಆಡಲಿಕ್ಕೂ ತೊಡಗಿದ್ದರು. ಸಂತೆ ಮೈದಾನದಲ್ಲಿ ಬಹಳ ಗದ್ದಲವಾಗಿತ್ತು. ಗದ್ದಲ ಮೀನ್ಸ್ ಗಲಾಟೆ ಆಗಿತ್ತು. ಕಡೆಗೆ ಎಲ್ಲರೂ ಹಾಡಿ ಗಂಟಲು ಹಾರಿತು. ಅಂತಂದರೆ ಹಾಡಿಬಿಟ್ಟು ಅವ್ರಿಗೆ ಗಂಟಲು ಹಾರಿತು ಅಂತಂದರೆ ಒಣಗಿತ್ತು. ಮಕ್ಕಳೇ, ಗಂಟಲು ಹಾರಿತು, ಕಾಲುಗಳು ದಣಿದವು. ಅಂತಂದರೆ ಡ್ಯಾನ್ಸ್ ಮಾಡಿ ಏನಾಯಿತು, ದಣಿದವು ಅಂದರೆ ಸುಸ್ತಾಯಿತು. ಮೈ ಮೇಲಿಂದ ಬೆವರು ಸುರಿಯುತ್ತಿತ್ತು. ಅಂದರೆ ಬೆವರು ಸುರಿಸಿತ್ತು. ಆದರೂ ಕೊಳಲ ಜೋಗಿ ಕೊಳಲು ಬಾರಿಸುವುದನ್ನು ನಿಲ್ಲಿಸಲಿಲ್ಲ. ಅಂತಂದರೆ ಆ ಕೊಳಲ ಜೋಗಿ ಎಷ್ಟೇ ಕಾಲು ನೋವಾದರೂ, ಎಷ್ಟೇ ಬಾಯಿ ಒಣಗಿದ್ರೂ ಕೊಳಲು ಊದನ್ನು ನಿಲ್ಲಿಸಲಿಲ್ಲ. ಜನರು ಹಾಡುವುದನ್ನು ಕುಣಿಯುವುದನ್ನು ನಿಲ್ಲಿಸಲಾರದೆ ಹೋದರು. ಮಕ್ಕಳು ಕಾಲು ಸೋತು ನೆಲದ ಮೇಲೆ ಬಿದ್ದವು.
ಬಿದ್ದವು. ಆದರೂ ಬಿದ್ದಲ್ಲಿಯೇ ಕೈಗಳಿಂದ ತಾಳ ಹಾಕುವುದನ್ನು ನೋಡಿ ಊರಿನ ಮುಖಂಡನು, ನಿನ್ನ ಕೊಳಲು ಸಾಕು ಮಾಡು ಮಹಾರಾಯ, ಇನ್ನು ತಾಳ ಹಾಕಲಿಕ್ಕೆ ಬರುವುದಿಲ್ಲ. ಕೈಗಳಿಗೆ ಗುಳ್ಳೆ ಎದ್ದಿತು, ಕಾಲುಗಳು ಸೋತು ಹೋದವು ಎಂದು ಮೊರೆ ಇಟ್ಟರು. ಅಂತಂದರೆ ಅವನೇನು ಮಾಡ್ತಾರೆ, ಸಾಕು ನಿಲ್ಸಪ್ಪ, ನಿನ್ನ ಒಂದು ಕೊಳಲಿನ ದಾದಕ್ಕೆ ನಮ್ಮ ಕೈಲಿ ಆಗ್ತಿಲ್ಲ, ಕಾಲು ನೋವು ಬಂದು ಕೈ ನೋವು ಆಗಿದ್ದೇವೆ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಮಕ್ಕಳೇ. ಊರ ಗೌಡನಿಗೆ ದೊಡ್ಡ ಹೊಟ್ಟೆ ಇತ್ತು. ಅವನು ಇನ್ನೂ ಕುಣಿಯಲಾರೆ. ಕಡೆಗೆ ದೊಡ್ಡಪ್ಪನೇ ಕೆಳಗೆ ಬಿದ್ದುಬಿಟ್ಟನು. ಅಂತಂದರೆ ಅವನಿಗೆ ಕುಣಿಯಲಾಗದೆ ಒಂದು ದೊಡ್ಡಪ್ಪನ ಕೆಳಗೆ ಬಿದ್ದುಬಿಟ್ಟನು. 2 ಕೈಗಳನ್ನು ಜೋಡಿಸಿ, ಮಹಾರಾಯ, ನಿನ್ನ ಕಡಗವನ್ನು ಕೊಡುತ್ತೇವೆ, ನಿನ್ನ ಕೊಳಲು ಬಾರಿಸುವುದನ್ನು ಒಮ್ಮೆ ನಿಲ್ಲಿಸು ಎಂದನು. ಕೊಳಲ ಜೋಗಿಗೆ ಇವನ ಸ್ಥಿತಿಯನ್ನು ನೋಡಿ ಕನಿಕರ ಹುಟ್ಟಿತು. ಕೊಳಲು ಬಾರಿಸುವುದನ್ನು ಅವನು ನಿಲ್ಲಿಸಿದನು. ಸ್ವಲ್ಪ ದಣಿವಾರಿದ ಮೇಲೆ ಎಲ್ಲವೂ ಕುಳಿತುಕೊಂಡು ಕೊಳಲು ಜೋಗಿಗೆ ಇನಾಮು ಕೊಡಲಿಕ್ಕಾಗಿ 200 ರೂಪಾಯಿಯ ಒಂದು ವಂತಿಕೆಯನ್ನು ಮಾಡಿ ಕೂಡಲೇ ಅವನ ಮುಂದಿಟ್ಟರು. ಅಂತಂದರೆ ವಂತಿಕೆ ಅಂತಂದರೆ ನಾವು ಏನು ಮಾಡಿದ್ವೋ ಅದರದ ಒಂದು ಬಹುಮಾನವನ್ನು ಏನು ಮಾಡಿದರು, ಮುಂದಿಟ್ಟರು. ಆಗ ಜೋಗಿಯು ಅದನ್ನು ಕಂಡು ನಸುನಕ್ಕು ಅಂದ್ಬಿಡ್ತಾನೆ. ಅದನ್ನು ಕಂಡು ನೋಡ್ತಾನೆ, ನಗುತ್ತಾನೆ ಜೋಗಿ. ತಿರುಕಣದಂಥ ನನಗೆ ಈ ಹಣವೇನೂ ಬೇಕಿಲ್ಲ, ಇದರಿಂದ ನಿಮ್ಮ ಊರ ಹೊರಗಿನ ಹಾಳು ಗುಡಿಯನ್ನು ಸರಿ ಮಾಡಿಸಿರಿ ಅಂತ ಏನು ಮಾಡ್ತಾನೆ. ಅವನು ಹೇಳ್ಬಿಡ್ತಾನೆ, ತಿರುಕನು ತಿರುಕ ಅಂದರೆ ಭಿಕ್ಷೆ ಬೇಡಿ ತಿನ್ನುವವನು ನಾವು ತಿರುಕ ಅಂತ ಕರಿತೀವಿ. ನನಗೆ ಈ ಹಣವನ್ನು ಬೇಕಿಲ್ಲ, ಇದರಿಂದ ನಿಮ್ಮ ಊರಿನ ಹೊರಗಿರುವಂಥ ಒಂದು ಹಾಳು ಗುಡಿಯನ್ನು, ಅಂದರೆ ಹೊರಗೆ ಬಿದ್ದಿರುವಂಥ ಒಂದು ದೇವಾಲಯವನ್ನು ಸರಿ ಮಾಡಿಸಿರಿ. ನನಗೆ ಮಾತು ಕೊಟ್ಟು ಮೋಸ ಮಾಡುವುದರಿಂದಾಗಿ ನೀವು ಈ ರೀತಿಯ ಕಷ್ಟದಲ್ಲಿ ಬೀಳಬೇಕಾಯಿತು. ಇನ್ಯಾರು ಹಾಡಿ ತಪ್ಪಬೇಡಿ ಎಂದು ಹೇಳಿ ಹೊರಟು ಹೋದನು. ಅದರಿಂದ ಆ ಊರಿಗೆ ಹಿಲಿಯೂರು ಎಂಬಂಥ ಹೆಸರು ಹೋಗಿ ಕೊಳಲೂರು ಎಂಬಂಥ ಹೆಸರು ಬಂದಿತ್ತು. ಅಂತಂದರೆ ಈ ಒಂದು ಪಾಠದ ಸಾರಾಂಶ ಏನು ಅಂದರೆ ಮಕ್ಕಳಿಗೆ, ಹಿಲಿಯೂರು ಅಂತ ಹೋಗ್ಬಿಟ್ಟು ಅಲ್ಲಿಗೇನಾಯಿತು, ಆ ಹೆಸರು ಹಿಲಿಯೂರು ಅಂತ ಹೋಗಿ ಕೊಳಲನ್ನು ಊದಿದ ಇದಕ್ಕೋಸ್ಕರ ನಾವು ಹೆಸರು ಹೋಗಿ ಕೊಳಲೂರು ಎಂಬಂಥ ಹೆಸರು ಬಂದಿತ್ತು ಮಕ್ಕಳೇ. ಈ ಒಂದು ಪಾಠದಿಂದ ಏನಂತಂದರೆ, ನಾವು ಯಾರಿಗೆ ಒಂದು ಮೋಸ ಮಾಡಬಾರ್ದು, ಮಾತಿಗೆ ತಪ್ಪಬಾರ್ದು ಎನ್ನುವುದೇ ಈ ಒಂದು ಪಾಠದ ನೀತಿಯ ಒಂದು ಸಂದೇಶವಾಗಿದೆ ಮಕ್ಕಳೇ. ಈ ಒಂದು ಪಾಠ ನಿಮಗೆ ಇಷ್ಟವಾದಲ್ಲಿ ಮಮತಾ ಟ್ಯೂಷನ್ ಕನ್ನಡ ಕ್ಲಾಸಸ್ಸನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮುಂದಿನ ವಿಡಿಯೋಗಳಿಗೆ ಕಾಯಿರಿ. ಧನ್ಯವಾದಗಳು. ಥ್ಯಾಂಕ್ ಯು.